ಸ್ವಾಗತವನ್ನು ಕೋರುತ್ತಾ, ಬಹುಶಃ ನಮ್ಮ ಹುಣಗುಂದ ತಾಲೂಕಿನಲ್ಲೇ ಅತ್ಯಂತ ಹಳೆಯದಾದ ಶಾಲೆ ಅಂತಂದರೆ ಅದು ಸರ್ಕಾರಿ ಜೂನಿಯರ್ ಕಾಲೇಜು. ಆ ಒಂದು ಶಾಲೆ 1936ರಲ್ಲಿ ಪ್ರಾರಂಭವಾಗಿದೆ. ಬಹುಶಃ ಅದು 9 ದಶಕ ಅಂದರೆ 90 ವರ್ಷಗಳ ಕಾಲ ಇರತಕ್ಕಂಥ ಕಟ್ಟಡ. ಆ ಕಟ್ಟಡಕ್ಕೆ ಇವತ್ತು ಕಾಯಕಲ್ಪ ಉದಿಸುತ್ತಿನಲ್ಲಿ ಇಳಕಲ್ನಲ್ಲಿ ಸುಮಾರು ಸಾವಿರಾರು ವಿದ್ಯಾರ್ಥಿಗಳು ಆ ಶಾಲೆಯಲ್ಲಿ ಓದಿದ್ದಾರೆ. ಆ ಒಂದು ಕಾರಣಕ್ಕೆ ಆ ಶಾಲೆ ಹಳೆಯದಾದಂಥ ಒಂದು ವಾಸ್ತುಶಿಲ್ಪದ ಕಟ್ಟಡ ಅಂತ ಇರುವುದರಿಂದ ಇಳಕಲ್ನಲ್ಲಿ ಓದಿರ್ತಕ್ಕಂಥ ಸಾವಿರಾರು ವಿದ್ಯಾರ್ಥಿಗಳಲ್ಲಿ ಅನೇಕ ಜನ ಉನ್ನತವಾದ ಹುದ್ದೆಗಳಿದ್ದಾರೆ, ಅತ್ಯಂತ ಗಣ್ಯ ವ್ಯಕ್ತಿಗಳಿದ್ದಾರೆ, ಬೇರೆ ಬೇರೆ ವೃತ್ತಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವರು ಆ ಒಂದು ಶಾಲೆಗೆ ಕಾಯಕಲ್ಪನೆ ಕಲ್ಪಿಸಬೇಕನ್ನುವಂಥ ದಿಶೆಯಲ್ಲಿ ನಾವೆಲ್ಲರೂ ಸೇರಿಕೊಂಡು ಒಂದು ಹಳೆಯ ವಿದ್ಯಾರ್ಥಿಗಳ ಸಂಘವನ್ನು ರಚನೆ ಮಾಡ್ತಿದ್ದೆ ಅನ್ನುವಂಥ ಒಂದು ಆಶಯವನ್ನು ವ್ಯಕ್ತಪಡಿಸಿದರು. ಆ ಆಸೆ ಭಾವದ ಜೊತೆಗೆ ಅವರು ಆ ಶಾಲೆಗೆ ಕಾಯಕಲ್ಪವನ್ನು ಕಲ್ಪಿಸೋ ಉದ್ದೇಶದಿಂದ, ಅಂದರೆ ಅದಕ್ಕೆ ಕಾಯಕಲ್ಪ ಮಾಡಬೇಕು ಅನ್ನುವಂಥ ಉದ್ದೇಶ ಏನು ಅಂತಂದರೆ, ಆ ಶಾಲೆಯ ಒಂದು ಕ್ರಿಯಾ ಯೋಜನೆಯನ್ನು ತಯಾರಿಸಿ ಮತ್ತೊಮ್ಮೆ ಇಳಕಲ್ನೊಳಗೆ ಅದನ್ನು ಒಂದು ಮಾದರಿ ಶಾಲೆಯನ್ನಾಗಿ ಮಾಡುವುದರ ಜೊತೆಗೆ ಏನೀಗ 1936ರಲ್ಲಿ ಅಂದಿನ ಮುಂಬೈ ಸರ್ಕಾರದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಮೊರಾರ್ಜಿ ದೇಸಾಯಿ ಅವರ ಒಂದು ನೇತೃತ್ವದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಶಾಲೆ ಇಳಕಲ್ನಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಅದು ಒಂದು ಜ್ಞಾನಧಾರೆ ನೆರವಿದೆ. ಇವತ್ತಿನ ಈ ಸಂದರ್ಭದಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಇಳಕಲ್ನಲ್ಲಿರ್ತಕ್ಕಂಥವ್ರು ಅಲ್ಲಿ ಕಲ್ತಿರೋದ್ರಿಂದ ಅವರೆಲ್ಲರ ಒಂದು ಇಚ್ಛೆ ಬಯಕೆ ಏನು ಅಂತಂದರೆ ಆ ಶಾಲೆಯನ್ನು ಮತ್ತೊಂದು ಸಾರಿ ನಾವು ಪುನರುಜ್ಜೀವನ ಮಾಡಬೇಕು, ಕಾಯಕಲ್ಪ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸಭೆಯನ್ನು ಮಾಡಬೇಕು ಅನ್ನುವಂಥ ದಿಶೆಯಲ್ಲಿ ಈಗಾಗಲೇ ನಾವು ಪೂರ್ವಭಾವಿ 3-4 ಸಭೆಯನ್ನು ಕರೆದೇವೆ. ಈಗ ಒಂದು ವಾಟ್ಸಪ್ ಗ್ರೂಪನ್ನು ಮಾಡಿದ್ದೇವೆ. ಆ ವಾಟ್ಸಪ್ ಗ್ರೂಪ್ನಲ್ಲಿ 1000ಕ್ಕಿಂತ ಹೆಚ್ಚು ಮೆಂಬರ್ಸ್ ಇದ್ದಾರೆ. ಜೊತೆಗೆ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥವರೇ SDMC ಅಧ್ಯಕ್ಷರು ಮತ್ತು ಇನ್ನಿತರ ಸದಸ್ಯರಿರೋದ್ರಿಂದ ಅವರ ಇಚ್ಛೆಯನ್ನು ಸಹಿತ ಈ ಒಟ್ಟು ಶಾಲೆಯನ್ನು ರಿಪೇರಿಯನ್ನು ಮಾಡಿಸಿ ಮತ್ತೊಂದು ಸಾರಿ ಅದನ್ನು ನಾವು ಪುನರುಜ್ಜೀವನ ಮಾಡಿಸಿ ಒಂದು ಮಾದರಿ ಶಾಲೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಹಳೆಯ ವಿದ್ಯಾರ್ಥಿಗಳ ಒಂದು ಸಂಘ ಮಾಡಬೇಕಂತ ತಿಳ್ಕೊಂಡು ಎಲ್ಲರೂ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಆ ಒಂದು ಕಾರಣಕ್ಕೆ ಇದೇ ದಿನಾಂಕ 27/7/2025 ರವಿವಾರದಂದು ಬೆಳಗ್ಗೆ ನಾವು 10 ಗಂಟೆಗೆ ಹಳೆಯ ವಿದ್ಯಾರ್ಥಿಗಳ ಒಂದು ಸಭೆಯನ್ನು ಕರೆದಿದ್ದೇವೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಹೇಗೆ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದೀರಿ, ಇಳಕಲ್ಲಿನ ಮತ್ತು ಇಳಕಲ್ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಆ ಸಭೆಯಲ್ಲಿ ಸೇರ್ಕೋಬೇಕು ಅನ್ನುವಂಥದ್ದು ನಮ್ಮ ಆಸೆ. ಜೊತೆಗೆ ನಾವು ಶಾಲೆಯನ್ನು ಪುನರುಜ್ಜೀವನಗೊಳಿಸಬೇಕಾಗಿತ್ತು ಅಂದರೆ ಬೃಹತ್ತಾದ ಕಟ್ಟಡ 13 ಕೊಠಡಿಗಳಿರ್ತಕ್ಕಂಥ ನಾಗಪ್ಪ ಸಪ್ಪರದವರು ಕೊಟ್ಟಿರ್ತಕ್ಕಂಥ 24 ಎಕರೆ ಜಾಗೆಯಲ್ಲಿ ಈಗಾಗಲೇ ಹೈಸ್ಕೂಲ್ ಜೊತೆಗೆ PU ಕಾಲೇಜು, ಡಿಗ್ರಿ ಕಾಲೇಜ್ ಇದೆ. ಆ 24 ಎಕರೆ ಜಾಗದಲ್ಲಿರ್ತಕ್ಕಂಥ ಈ ಕಟ್ಟಡಕ್ಕೆ ಕಾಯಕಲ್ಪ ಮಾಡಬೇಕು ಅಂದರೆ ಸರ್ಕಾರದ ಜೊತೆಯಲ್ಲಿ ಸಮುದಾಯದ ಭಾಗಿತ್ವದಲ್ಲಿ ಹಳೆಯ ವಿದ್ಯಾರ್ಥಿಗಳಿಂದ ಸರ್ಕಾರದ ಅನುದಾನದಲ್ಲಿ ಒಟ್ಟಾಗಿ ಆ ಬಿಲ್ಡಿಂಗನ್ನು ಮತ್ತೊಮ್ಮೆ ನವೀಕರಣಗೊಳಿಸಿ ಜೊತೆಗೆ ವಿದ್ಯಾರ್ಥಿಗಳನ್ನು ಆಕರ್ಷಿಸುವ ದೃಷ್ಟಿಯಿಂದ ಮತ್ತೊಮ್ಮೆ ಹೊಸದಾದ ಒಂದು ಮಾದರಿ ಶಾಲೆ ಮಾಡಬೇಕಂತ ನಮ್ಮಲ್ಲಿ ಆಸೆ ಇದೆ. ಹಾಗಾಗಿ ಬರ್ತಕ್ಕಂಥ 27ನೇ ತಾರೀಕಿಗೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಬಹುಶಃ ನಾವೇನು ವಿಚಾರ ಮಾಡಬೇಕು ಅಂದರೆ ಒಂದು ಬ್ಯಾಚ್ನಿಂದ ಸುಮಾರು ಸಾವಿರಾರು ವಿದ್ಯಾರ್ಥಿಗಳು ಹೊರಗೆ ಹೋಗೋದ್ರಿಂದ ಅಲ್ಲಿ ಸಾವಿರಾರು ಅನ್ನೋದಕ್ಕಿಂತ ಲಕ್ಷಾಂತರ ವಿದ್ಯಾರ್ಥಿಗಳು ಆ ಶಾಲೆಯಲ್ಲಿ ಹೋಗಿದ್ದಾರೆ. ಹಾಗಾಗಿ ಒಂದು ಬ್ಯಾಚ್ನಿಂದ ಕನಿಷ್ಠ ಒಂದು 2-3 ಪ್ರತಿನಿಧಿಗಳನ್ನು ತೆಗೆದುಕೊಂಡು ಹಳೆಯ ವಿದ್ಯಾರ್ಥಿಗಳ ಸಂಘ ಮಾಡಬೇಕು ಅನ್ನುವಂಥ ಆಶಯವನ್ನು ಹಳೆಯ ವಿದ್ಯಾರ್ಥಿಗಳೇ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಕೆಲವು ಆಯ್ದ ಒಂದು ವಿದ್ಯಾರ್ಥಿಗಳು ಸೇರಿ ಮಾಡಿಕೊಂಡಂಥ ತೀರ್ಮಾನಕ್ಕೆ ಈಗ ಬೃಹತ್ತಾದಂಥ ಒಂದು ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ಒಂದು ಹಳೆಯ ವಿದ್ಯಾರ್ಥಿಗಳ ಸಂಘವನ್ನು ರಚಿಸಬೇಕನ್ನುವಂಥ ಆಸೆ ನಮಗಿದೆ. ಹಾಗಾಗಿ ತಾವೆಲ್ಲರೂ ಆ ಸಭೆಗೆ ಬರ್ತೀರಿ. ಬಂದಾದಮೇಲೆ ಆ ಒಂದು ಸಭೆಯ ಉದ್ದೇಶ ಏನು ಅಂತಂದರೆ ಅಲ್ಲಿರ್ತಕ್ಕಂಥ ಸಂಘವನ್ನು ನೋಂದಣಿ ಮಾಡುವಂಥ ಒಂದು ಕ್ರಮ ಜರುಗಿಸಿದೆ. ಜೊತೆಗೆ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಯಾವ ರೀತಿ ಸದಸ್ಯತ್ವವನ್ನು ಮಾಡ್ಕೋಬೇಕು ಅನ್ನುವಂಥದ್ದು
ಆ ಸದಸ್ಯತ್ವದ ಜೊತೆಗೆ ಆ ಶಾಲೆಗೆ ಬೃಹತ್ತಾದಂಥ ದೊಡ್ಡ ಕಟ್ಟಡ, ಅದಕ್ಕೆ ಯಾವ ರೀತಿ ಒಂದು ಕ್ರಿಯಾ ಯೋಜನೆ ಮಾಡಬೇಕು, ಆ ಎಲ್ಲ ಯೋಜನೆಗಳನ್ನು ಚರ್ಚಿಸುವಂತೆ ಮತ್ತು ಯಾವುದೇ ರೀತಿಯಿಂದಲೇ ನಾವು ಹಣಕಾಸಿನ ವಿಷಯವನ್ನು ಚರ್ಚೆ ಮಾಡೋದಿಲ್ಲ. ಬರೀ ಕೇವಲ ಹಳೆ ವಿದ್ಯಾರ್ಥಿಗಳ ಒಂದು ಸಂಘಟನೆ ರಚನೆ ಮಾಡಬೇಕು. ಆ ಸಂಘದೊಳಗೆ ಯಾವ ರೀತಿ ಮೆಂಬರ್ಶಿಪ್ ಆಗಬೇಕು ಮತ್ತು ಪದಾಧಿಕಾರಿಗಳನ್ನು ತೆಗೆದುಕೊಳ್ಬೇಕು, ಶಾಲೆಯನ್ನು ಪುನರುಜ್ಜೀವನಗೊಳಿಸಲಿಕ್ಕೆ ಯಾವ ರೀತಿ ಒಂದು ಕ್ರಿಯಾ ಯೋಜನೆ ಮಾಡಬೇಕು, ಅದಷ್ಟು ಬಗ್ಗೆ ಮಾತ್ರ ಚರ್ಚೆ ಮಾಡಲಿಕ್ಕೆ ನಾವೆಲ್ಲ ಅಂತಿರ್ತೀವಿ. ಉದಾಹರಣೆಗೆ ಈಗ ತಾನೇ ನಮ್ಮ ಸಂಪರ್ಕದಲ್ಲಿ ಬಂದರು. ಈಗ ಹಳೆ ವಿದ್ಯಾರ್ಥಿಗಳನ್ನು ನೆನೆಸ್ಕೊಳ್ಳೋದಾಯ್ತಪ್ಪ ಅಂದರೆ ಆ ಶಾಲೆಯಲ್ಲಿ ಬಂದಿರತಕ್ಕಂಥ ಹೈಕೋರ್ಟ್ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಸಂಜಯ್ ಕುಮಾರ್ ಅಂಚಟ್ ಅವರು ಸಹಿತ ಆ ಸಭೆಗೆ ಬರ್ತಾರೆ ಅಂತ ಹೇಳಿದರೆ, ಅದೇ ರೀತಿ ಭಾಳಷ್ಟು ಇವರಲ್ಲಿರ್ತಕ್ಕಂಥ ಹಿರಿಯರು, ಪ್ರಮುಖರು, ಗಣ್ಯರು ಆ ಶಾಲೆಯ ವಿದ್ಯಾರ್ಥಿಗಳಾಗಿದ್ದರಿಂದ ಅವರೆಲ್ಲರೂ ಬರಬೇಕಂತೇಳಿ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ತಾವೆಲ್ಲರೂ ದಯವಿಟ್ಟು ಆ ಒಂದು ಸಭೆಗೆ ಬಂದು ಆ ಸಭೆಯನ್ನು ಯಶಸ್ವಿಗೊಳಿಸಿ ಜೊತೆಗೆ ಹಳೆಯ ವಿದ್ಯಾರ್ಥಿ ಸಂಘವನ್ನು ರಚನೆ ಮಾಡಲಿಕ್ಕೆ ಸಹಕರಿಸ್ತಾರೆ ತಿಳ್ಕೊಂಡು ಈ ಸಂದರ್ಭದಲ್ಲಿ ಸರಿ. ಸಾವಿರಾರು ವಿದ್ಯಾರ್ಥಿಗಳು ಹೋಗಿರೋದ್ರಿಂದ ನಾವು ಸಭೆಯನ್ನು ಅದೇ ಸರ್ಕಾರಿ ಜೂನಿಯರ್ ಕಾಲೇಜ್ ಪ್ರೌಢಶಾಲಾ ವಿಭಾಗ, ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಪ್ರೌಢಶಾಲಾ ವಿಭಾಗದಲ್ಲೇ ನಾವು ಕಲಿತಂಥ ಶಾಲೆಯಲ್ಲೇ ಸಭೆಯನ್ನು ಮಾಡಿ ನಮ್ಮ ನೆನಪಿನ ಬುತ್ತಿಗಳನ್ನು ನಾವು ತೆಗೆದುಕೊಂಡು ಹೋಗ್ತೀವಿ. ಯಾಕೆಂದರೆ ನಾವು ಆ ಶಾಲೆಗೆ ಹೋಗೋದು ಭಾಳ ಖುಷಿ ಕೊಡುತ್ತೆ. ಆ ಶಾಲೆಯಲ್ಲೇ ಸಭೆ ಮಾಡೋಣ, ಕಾರ್ಯಕ್ರಮ ಮಾಡೋಣ ಅಂತೇಳಿ ಎಲ್ಲರೂ ಇಚ್ಛೆ ವ್ಯಕ್ತಪಡಿಸಿದ್ರಿಂದ ನಾವು ಹಳೆಯ ವಿದ್ಯಾರ್ಥಿಗಳ ಸಭೆಯನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದಲ್ಲೇ ಮಾಡ್ತಾಯಿದ್ದೇವೆ. ಆ ಸಭೆಯನ್ನು ಎಲ್ಲರಿಗೂ ಅನುಕೂಲ ಆಗಲಿ ಅನ್ನುವಂಥ ಕಾರಣಕ್ಕಾಗಿ 27/7/2025 ರವಿವಾರ ಬೆಳಗ್ಗೆ 10 ಗಂಟೆಗೆ ಇಟ್ಕೊಂಡಿದ್ದೇವೆ. ರವಿವಾರ ಇರಲಿ ಅನ್ನುವ ಕಾರಣಕ್ಕಾಗಿ ಎಲ್ಲರೂ ಒಪ್ಪಿಕೊಂಡ್ರು. ಹಾಗಾಗಿ ಅದು ರವಿವಾರ ಇರಲಿ ಅನ್ನುವಂಥ ಕಾರಣಕ್ಕಾಗಿ 27ನೇ ತಾರೀಕು ನಾವು ಸಭೆ ಮಾಡ್ತಾಯಿದ್ದು ಬೆಳಗ್ಗೆ 10 ಗಂಟೆಗೆ. ದಯವಿಟ್ಟು ಎಲ್ಲರೂ ಬರಬೇಕಂತ ವಿನಂತಿಸ್ಕೊಂಡು